ಈಗ ಮೊದಲು ನಮಗೆ ಆಶ್ಚರ್ಯ ಆಗ್ತಾ ಇದೆ, ಇಷ್ಟು ಜಲ್ದಿ ರಿಕವರಿ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿದ್ವಿ. ಡ್ಯೂಟಿ ಹೋಗ್ತಿದಾರಾ? ಈಗ ಆರಾಮಿದ್ದಾರೆ, ಡ್ಯೂಟಿ ಮಾಡ್ತಾರೆ, ಹೊಲ್ದ ಹತ್ರ ಬಂದ್ರೆ ಕೆಲಸ ಮಾಡ್ತಾರೆ. ಅವ್ರ ವೆಹಿಕಲ್ ಓಡಿಸ್ತಿರಲಿಲ್ಲ, ನಾವು ವೆಹಿಕಲ್ ಕೊಡ್ತಿರಲಿಲ್ಲ, ಅಷ್ಟು ನಮ್ಗೆ ಗಾಬರಿ, ಒಂಥರ ಮಂಕ್ ಇರೋರಲ್ಲ ಅಂತ. ಇವಾಗೆಲ್ಲ ಅವರೇ ಕೆಲಸ ಮಾಡ್ತಾರೆ. ಚೆನ್ನಾಗಿದ್ದೀರಲ್ಲ? ನಮಸ್ಕಾರ, ನಾನು ಡಾಕ್ಟರ್ ನಾಗರಾಜ್ ಎಸ್ ಅಂಗಡಿ. ಸುಮಾರು 44 ವರ್ಷದ ಮೇಲ್ ಆರೋಗ್ಯ ಆಕಾಂಕ್ಷಿ, ಸುಮಾರು ಸಿರಾ ತುಮಕೂರಿಂದ ಬಂದಿದ್ದರು. ಅವರಿಗೆ ಫೋರ್ಟಲ್ ವೇನ್ ಥ್ರೋಂಬೋಸಿಸ್ ಇತ್ತು. ಸುಮಾರು ಸ್ಪ್ಲೀನು 15 ಸೆಂಟಿಮೀಟರ್ 0.7 ಸೆಂಟಿಮೀಟರ್ ಸ್ಪ್ಯಾನ್ ಇತ್ತು, ಎನ್ಲಾರ್ಜ್ಡ್ ಇನ್ ಸೈಜ್. ಅದೇ ರೀತಿ ಅವರಿಗೆ ತದನಂತರ ಪ್ಲೇಟ್ಲೆಟು ಕಡಿಮೆ ಇತ್ತು. ಈ ಥರ ಕಂಡೀಷನ್ ಇರುವಾಗ ನಾವು ಅವರಿಗೆ ಚಿಕಿತ್ಸೆ ಕೊಟ್ವಿ. ಈ ಥರ ಇದ್ದಾಗ ಆಲ್ಮೋಸ್ಟ್ 1-2 ಹೆಜ್ಜೆ 3-4 ಹೆಜ್ಜೆ ನಡೆಯೋಕ್ಕೂ ಆಗ್ತಾ ಇರಲಿಲ್ಲ ಅವರಿಗೆ. ಜೊತೆಗೆ ಭಾಳ ಲೋವರ್ ಲಿಮ್ ಸ್ವೆಲ್ಲಿಂಗ್ ಇತ್ತು, ಆ್ಯಕ್ಟಿವ್ನೆಸ್ ಇರಲಿಲ್ಲ, ಹಸುವಿರಲಿಲ್ಲ, ಯೆಲ್ಲೋಯಿಶ್ ಡಿಸ್ಕಲರೇಷನ್ ಆಫ್ ಸ್ಕಿನ್ ಇತ್ತು. ಹಾಗೆ ಭಾಳಷ್ಟು ಸುಸ್ತಿತ್ತು, ಮೇಲೆ ಉಬ್ಬಸ ಬರುವಂಥದ್ದು ಓಡಾಡಿದರೆ. ಅವರು ವೃತ್ತಿಯಲ್ಲಿ ಕಂಡಕ್ಟರ್, KSRTC BMTC ಕಂಡಕ್ಟರಾಗಿ ಕೆಲಸ ಮಾಡ್ತಿದ್ದಾರೆ. ನೇರವಾಗಿ ಅವ್ರನ್ನ ಕೇಳೋಣ. ಯಾಕೆ ಅಂತಂದರೆ ಏನು 7ನೇ ತಿಂಗಳು 2025 7ನೇ ತಿಂಗಳಲ್ಲಿ ಫೋರ್ಟಲ್ ವೇನ್ ಥ್ರೋಂಬೋಸಿಸ್ ಇತ್ತು. ಹಾಗಾಗಿ ಈ ಎಲ್ಲ ಸಮಸ್ಯೆಗಳಿತ್ತು ಅವರಿಗೆ. ಈಗ ನಾವೇನು ಇವತ್ತು ಸ್ಕ್ಯಾನ್ ಮಾಡಿಸಿದ್ದೀವಿ, ಇವತ್ತು ಸ್ಕ್ಯಾನ್ ಮಾಡಿಸಿದ ಪ್ರಕಾರ ಕೋಲಿಲಿಥಿಯಾಸಿಸ್ ಇದೆ, ಮಾಡರೇಟ್ ಸ್ಪ್ಲೀನೋಮೆಗಾಲಿ ಇದೆ, ಜೊತೆಗೆ ಫ್ಯಾಟಿ ಲಿವರ್ ಇದೆ. ಅದನ್ನು ಬಿಟ್ಟರೆ ಬೇರೆ ಯಾವುದೂ ಸಮಸ್ಯೆ ಇಲ್ಲ. ಸ್ಪ್ಲೀನು ಕೂಡ 1 ಸೆಂಟಿಮೀಟರ್ ಸೈಜ್ ಕಡಿಮೆ ಆಗಿದೆ. ಆದರೆ ಪೇಷಂಟು ಆರೋಗ್ಯಯುತವಾಗಿ ಇದ್ದೇವೆ ಅಂತ ಅವರ ಅನಿಸಿಕೆ. ನೇರವಾಗಿ ಅವ್ರನ್ನ ಕೇಳೋಣ. ಯಾಕೆ ಆಗ್ತಿರ್ಲಿಲ್ಲ? ಮುಂಚೆ ಏನು ಆಕ್ಟಿವೇ ಇರಲಿಲ್ಲ, ಮಂಕ್ ಬಂದಂಗಿರೋರು, ಕೂತಿ ಜಾಗದಲ್ಲೇ ಕೂತ್ಕೊಳ್ಳೋರು, ಏನಂತ ಕೆಲಸ ಮಾಡ್ತಿರ್ಲಿಲ್ಲ. ನಮ್ಗೊಂದ್ ಸ್ವಲ್ಪ ಗಾಬರಿ ಆಗಿ ಅವಾಗ ಅದನ್ನ ನೋಡಿ ಸ್ಕ್ಯಾನ್ ಮಾಡಿಸಿದಾಗ ಇಂಗ್ಲಿಷ್ ಮೆಡಿಸಿನ್ಗೆ ಹೋಗ್ಬೇಕು ಅಂತ ಹೇಳಿದ್ರು ಡಾಕ್ಟರ್ ಎಲ್ಲ. ನಾವ್ ಈಗ ಅವ್ರು ಇರೋ ಏಜ್ಗೆ ನಾವು ಇಂಗ್ಲಿಷ್ ಮೆಡಿಸನ್ಗೆ ಹೋದ್ರೆ ಸುಮ್ಮನೆ ಖರ್ಚು ಜಾಸ್ತಿ, ರಿಕವರಿನೂ ಆಗಲ್ಲ. ಆ ಮಟ್ಟಕ್ಕಿತ್ತು ಅವತ್ತು ಲಿವರ್ ಆಗ್ಲಿ ಇನ್ನೊಂದಾಗ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ. ಅದಕ್ಕೆ ನಾವು ಇಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಪರಿಚಯ ಇರೋರ್ನೆಲ್ಲ ತಿಳ್ಕೊಂಡಾಗ ಆಯುರ್ವೇದಿಕ್ ಟ್ರೈ ಮಾಡಿ ಅಂದ್ರು. ಅದಕ್ಕೆ ನಿಮ್ಮ ಕಾಂಟ್ಯಾಕ್ಟ್ ಸಿಕ್ತು ನಮ್ಗೆ. ಅದರಿಂದ ಬಂದು ನಾವು ಆಯುರ್ವೇದಿಕ್ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿ ಸ್ಟಾರ್ಟ್ ಮಾಡಿ ಇವತ್ತಿಗೆ ಒಂದು 9 ತಿಂಗಳು ಏನೋ 8-9 ತಿಂಗಳು ಆಗಿದೆ. ಇವಾಗ ನಮಗೆ ಸ್ಟಾರ್ಟಿಂಗ್ ಮೆಡಿಸನ್ ತಗೊಂಡಿದ್ದು ಫಸ್ಟ್ 3 ಮಂತ್ಸಲ್ಲೇ ನಮಗೆ ಚೆನ್ನಾಗಿ ರಿಕವರಿ ಆಯಿತು. ಈಗ ಅವತ್ತಿಂದ ಇವತ್ತವರೆಗೂ ಕಂಟಿನ್ಯೂಸ್ ಮೆಡಿಸನ್ ನಾವು ಕೊರಿಯರ್ ಮುಖಾಂತರ ತರಿಸ್ಕೋತೀವಿ ಇಲ್ಲಿಂದಾನೆ. ಅದರಂತೆ ಅದೇ ಥರ ನೀವೇನು ಹೇಳಿದ್ರಿ, ಪಥ್ಯವೇನು ಹೇಳಿದ್ರಿ ಅದೇ ಥರ ಪಥ್ಯವಿದ್ದೀವಿ. ಅದರಿಂದ ಇವಾಗ ನಾರ್ಮಲ್ ಈಗ ಅವ್ರಿಗೆ. ಈಗ ಮೊದಲು ನಮಗೆ ಆಶ್ಚರ್ಯ ಆಗ್ತಾ ಇದೆ, ಇಷ್ಟು ಜಲ್ದಿ ರಿಕವರಿ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿದ್ವಿ. ಡ್ಯೂಟಿ ಹೋಗ್ತಿದಾರಾ? ಈಗ ಆರಾಮಿದ್ದಾರೆ, ಡ್ಯೂಟಿ ಮಾಡ್ತಾರೆ, ಹೊಲ್ದ ಹತ್ರ ಬಂದ್ರೆ ಕೆಲಸ ಮಾಡ್ತಾರೆ. ಅವ್ರ ವೆಹಿಕಲ್ ಓಡಿಸ್ತಿರಲಿಲ್ಲ, ನಾವು ವೆಹಿಕಲ್ ಕೊಡ್ತಿರಲಿಲ್ಲ, ಅಷ್ಟು ನಮ್ಗೆ ಗಾಬರಿ, ಒಂಥರ ಮಂಕ್ ಇರೋರಲ್ಲ ಅಂತ. ಇವಾಗೆಲ್ಲ ಅವರೇ ಕೆಲಸ ಮಾಡ್ತಾರೆ. ಚೆನ್ನಾಗಿದ್ದೀರಲ್ಲ? ವೆರಿ ನೈಸ್. ಅವಾಗ ಮಾತಾಡಕ್ಕೂ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದ್ರೆ ಏನು ನಮ್ಗ ಫುಲ್ ಹೊಟ್ಟೆ ಎಲ್ಲ ಕಾಲ್ ಬಾವು, ಹೊಟ್ಟೆ ಬಾವು ಎಲ್ಲ ಊದ್ಕೊಬಿಟ್ಟು ಮೈಯಲ್ಲಿ ಶಕ್ತಿ ಇರ್ಲಿಲ್ಲ. ನಾವು ಆಲ್ಮೋಸ್ಟ್ ಅಲ್ಲಿ ಲಿವರೇ ಫೇಲ್ಯೂರ್ ಅನ್ನೋ ಅನ್ಕೊಂಡ್ಬಿಟ್ಟಿದ್ವಿ ನಾವು. ಊಟ ತಿಂಡಿ ಮಾಡ್ತಿರ್ಲಿಲ್ಲ, ಏನಿರ್ಲಿಲ್ಲ ಸರ್. ಅವಾಗ ಜಾಂಡಿಸ್ ಜಾಸ್ತಿ ಆಗ್ಬಿಡೋದು, ಇಮಿಡಿಯೇಟ್ 1 ತಿಂಗಳಿಗೆಲ್ಲ 2-3 ಸರಿ ಜ್ವರ ಬರೋದು. ಈಗೇನು ಇಲ್ಲಲ್ಲ? ಈಗ 1 ವರ್ಷದಿಂದ ಒಂದು ನೆಗಡಿ, ತಲೆನೋವು, ಜ್ವರ ಆಗ್ಲಿ ಏನು ಬಂದಿಲ್ಲ. ವೆರಿ ನೈಸ್. ಹೀಗೆ ಆರೋಗ್ಯವಾಗಿರಿ. ಸೊ ಸ್ಪ್ಲೀನ್ ಸೈಜು ಕೂಡ ಕಡಿಮೆ ಆಗಿದೆ. ಅಲ್ಲಿ ಫೋರ್ಟಲ್ ವೇನ್ ಥ್ರೋಂಬೋಸಿಸ್ ಅಂತ ಏನು ಕೊಟ್ಟಿದ್ರು ಅದು ಕೂಡ ಆಯುರ್ವೇದದಲ್ಲಿ ಇವಾಗ ಟ್ರೀಟ್ಮೆಂಟ್ ಮಾಡಿದ ಅದು ಇಲ್ಲ. ಸೊ ಹೀ ಈಸ್ ಬೆಟರ್ ಅನ್ಸುತ್ತೆ, ದೈಹಿಕವಾಗಿಯೂ ಮಾನಸಿಕವಾಗಿಯೂ 100% ಬೆಟರ್ ಸರ್. ಈಗ ರಿಪೋರ್ಟ್ ಅಲ್ಲೂ ಚೆನ್ನಾಗಿದೆ. ರಿಪೋರ್ಟ್ ನಾನು ಅದೇ ಹೇಳಿದ್ನಲ್ಲ, ರಿಪೋರ್ಟ್ ನೋಡೋಕ್ಕಿಂತ ಮುಂಚೆನೆ ನಾವ್ ಹೇಳಿದ್ವಲ್ಲ, ನಮ್ಗೆ ಬೆಟರ್ ಆಗಿದ್ದಾರೆ ಈಗ. ಹೌದು, ತುಂಬಾ ಚೆನ್ನಾಗಿದ್ದಾರೆ. ಸೊ ತುಮಕೂರು ಸಿರದಿಂದ ಬಂದ್ರು ನಿಮಗೆ ಈ ಆರೋಗ್ಯ ಬಂತು ಅಂತಂದ್ರೆ ಅದು ಬಂದದ್ದು ನಿಮಗೆ ಒಂದು ವ್ಯರ್ಥ ಪ್ರಯತ್ನ ಅನ್ಸಲ್ಲ. ನಾವ್ ಯಾಕಂದ್ರೆ ನಾವು ಹೋಪ್ ಕಳ್ಕೊಂಡಿದ್ವಿ. ನಾವ್ ಯಾಕಂದ್ರೆ ಅವಾಗ ನಾವು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರೆ ಜಾಸ್ತಿ ಖರ್ಚು ಆಗೋದು, ಮತ್ತೆ ರಿಕವರಿ ಆಗ್ತಿರಲ್ಲ ಅವ್ರು ಇಂಗ್ಲಿಷ್ ಮೆಡಿಸಿನ್ಸ್ಗೆ. ಅದಕ್ಕೆ ನಾವು ಆ ಟೈಮಲ್ಲಿ ಕರೆಕ್ಟ್ ಡಿಸಿಷನ್ ತಗೊಂಡು ಆಯುರ್ವೇದಿಕ್ ಟ್ರೈ ಮಾಡೋಣ ಅಂತ ಸ್ಟಾರ್ಟಿಂಗ್ ಅದನ್ನೇ ಸ್ಟಾರ್ಟ್ ಮಾಡಿರೋದ್ರಿಂದ ನಮ್ಗೆ ಜಲ್ದಿ ಕ್ಯೂರ್ ಆಗಿದೆ. ಚೆನ್ನಾಗಿ ಆಗ್ತಾರೆ ಇನ್ನು. ಆಗ್ಲಿ, ಮೆಡಿಸಿನ್ಸ್ ಎಲ್ಲ ಕರೆಕ್ಟಾಗಿ ಮಾಡಿ ನೋಡೋಣ. ಮೆಡಿಸಿನ್ಸ್ ಎಲ್ಲ. ಥ್ಯಾಂಕ್ ಯು.